ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಹಾಗೇನೆ ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅಂತ ಬಹಿರಂಗವಾಗಿಯೇ ಹೇಳ್ತಾ ಇದ್ರು. ಆದರೆ ಕೆಲವು ದಿನಗಳಲ್ಲಿ TV5 ಜೊತೆನೇ ಮಾತನಾಡಿದಂಥ ಉಮೇಶ್ ಜಾಧವ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ನಮ್ಮ ಪ್ರತಿನಿಧಿ ಕಿರಣ ಜೊತೆ. ಆ ಸಂದರ್ಭದಲ್ಲಿ ನೋಡೋಣ ಮುಂದೆ ಏನಾದರೂ ಕಾಂಗ್ರೆಸ್ನವರು ನನಗೆ ಅವಕಾಶ ಕೊಡುವಂಥದ್ದಾದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದರು. ಆದರೆ ಈಗ ಎಲ್ಲ ಅವಕಾಶಗಳನ್ನು ಕೂಡ ಕೊಟ್ಟರು, ಯಾವುದೇ ರೀತಿ ಅವರು ವಾಪಸ್ ಬರೋದಕ್ಕೆ ಸಿದ್ಧರಿಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ಇವತ್ತು ರಾಜೀನಾಮೆಯನ್ನು ಸ್ಪೀಕರ್ ಅವರ ನಿವಾಸಕ್ಕೆ ತೆರಳಿ, ಕೋಲಾರದಲ್ಲಿದ್ದರೂ ಕೂಡ ಅವರ ನಿವಾಸಕ್ಕೆ ತೆರಳಿ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಾಡಿದ್ದು ಮೋದಿ ಸಮ್ಮುಖದಲ್ಲಿ ಬಿಜೆಪಿಯನ್ನು ಸೇರಲಿದ್ದಾರೆ ಉಮೇಶ್ ಜಾಧವ್. ಬಂಜಾರ ಸಮುದಾಯದ ಅತ್ಯಂತ ಪ್ರಭಾವಿ ನಾಯಕ. ಈ ಬಾರಿ ಕಲಬುರಗಿಯಿಂದ ಆಯ್ಕೆಯಾಗಿದ್ದರು ವಿಧಾನಸಭೆಗೆ. ಆದರೆ ಅಲ್ಲಿನ ಲೋಕಲ್ ರಾಜಕೀಯ ಅಂದರೆ ಸ್ಥಳೀಯ ರಾಜಕಾರಣ ಅಲ್ಲಿ ಸಾಕಷ್ಟು ಅವರನ್ನು ಗೊಂದಲಕ್ಕೀಡು ಮಾಡಿತ್ತು. ಖರ್ಗೆ ಫ್ಯಾಮಿಲಿ ಆಗಿರಬಹುದು, ಪ್ರಿಯಾಂಕ್ ಖರ್ಗೆ ಆಗಿರಬಹುದು. ಸೊ ಅಂಥವರೆಲ್ಲರನ್ನೂ ಕೂಡ ಮಂತ್ರಿ ಮಾಡಿದ್ದೀರಿ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿದ್ದವ್ರನ್ನ ಮಂತ್ರಿ ಮಾಡಿದ್ದೀರಿ, ನನಗೇನಾಗಿತ್ತು ಅನ್ನುವಂಥ ಪ್ರಶ್ನೆ ಅಳಲು ಅವರದ್ದಾಗಿತ್ತು. ಆದರೆ ಕೇವಲ ನಿಗಮ ಮಂಡಳಿ ಸ್ಥಾನಗಳಿಗೆ ತೃಪ್ತಿಗೊಳ್ಳದ ಅವರು ಸಚಿವ ಸ್ಥಾನವೇ ಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ರು. ಯಾಕೆಂದರೆ ಉತ್ತರದಲ್ಲಿರುವಂಥ ಬೀದರ್ಗೆ 3 ಸಚಿವರಿದ್ದಾರೆ, ಸಾಕಷ್ಟು ಸ್ಥಾನಮಾನಗಳನ್ನು ಕೊಟ್ಟಿದ್ದೀರಿ ಅವರಿಗೆ. ಕಲಬುರಗಿ ಜಿಲ್ಲೆಗೆ, ಹಿಂದುಳಿದ ಜಿಲ್ಲೆಗೆ ಯಾಕೆ ಈ ರೀತಿಯಾಗಿ ಹಿಂದುಳಿಸ್ತಾ ಇದ್ದೀರಿ, ಇದು ಅವರ ಪ್ರಶ್ನೆ ಆಗಿತ್ತು. ಜೊತೆಗೆ ಸಾಕಷ್ಟು ಬಾರಿ ಗೆದ್ದಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಭಾವ ಕಡಿಮೆ ಮಾಡಬೇಕು ಅನ್ನೋದು ಕೂಡ BJPಯ ವಲಯದಲ್ಲಿರುವಂಥದ್ದು. ಯಾಕೆಂದರೆ ಲೋಕಸಭಾದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಂಸದರು ಕೂಡ, ಲೋಕಸಭೆಯ ಪ್ರತಿಪಕ್ಷದ ನಾಯಕ ಕೂಡ. ಸೊ ಹಾಗಾಗಿ ಅವರನ್ನು ಸೋಲಿಸುವಂಥದ್ದಾದರೆ ಮುಂದಿನ ಕಾರ್ಯಗಳು ಸುಲಭ ಆಗುತ್ತೆ ಅನ್ನೋದು ಕೂಡ BJPಯ ದೂರದೃಷ್ಟಿಯ ಪ್ಲಾನ್. ಸೊ ಹಾಗಾಗಿ ಖರ್ಗೆಯನ್ನು ಸೋಲಿಸೋದು ಕಮಲದ ಮೊದಲ ಟಾರ್ಗೆಟ್. ಸೊ ಹಾಗಾಗಿ ಖರ್ಗೆಯನ್ನು ಸೋಲಿಸೋದಕ್ಕೆ ಚಕ್ರವ್ಯೂಹವನ್ನು ರೆಡಿ ಮಾಡಿದೆ ಕೇಸರಿ ಪಡೆ. ಈ ಒಂದು ಪಡೆಯಿಂದ ಇದೀಗ ರಾಜೀನಾಮೆಯನ್ನು ಕೊಡಿಸಿದ್ದಾರೆ ಉಮೇಶ್ ಜಾಧವ್. ಸೊ ಹಾಗಿದ್ದ ಮೇಲೆ ಮೈತ್ರಿ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಮುಂದೆ ಏನಾಗುತ್ತೆ ಎಸ್, ಈ ಬಗ್ಗೆ ಮತ್ತಷ್ಟು ಆಯಾಮಗಳಲ್ಲಿ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪವನ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಬಿಜೆಪಿಗೆ ಮೊದಲ ಜಯ ಅಂತ ಹೇಳಬಹುದಾ? ಯಾಕೆಂದ್ರೆ ಆಪರೇಷನ್ ಅಂತ ಹೇಳಿ ಕೊನೆಗೆ ಡಾಕ್ಟರನ್ನ ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡಿದೆ. ಸೊ ಹಲವಾರು ದಿನಗಳಿಂದ ಅಂತ ಊಹಾಪೋಹಕ್ಕೆ ಇವತ್ತು ತೆರೆ ಬಿದ್ದಿದ್ಯಾ, ಮುಂದೆ ಏನಾಗುತ್ತೆ ಅಂತ? ಎಸ್ ಗುರುಪ್ರಸಾದ್, ತಾವು ಹೇಳಿದಾಗೆ ಇದು ಬಿಜೆಪಿಗೆ ಮೊದಲ ಜಯ. ಯಾಕಂದ್ರೆ ಖರ್ಗೆ ಅವರು ಕಾಂಗ್ರೆಸ್ನ ಆಪತ್ ಬಂಧುವರಾಗಿರುವಂಥ ಖರ್ಗೆ ಅವರು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸಮರ್ಥಿಸಿಕೊಳ್ಳಲಿಕ್ಕೆ ಇರುವಂತಹ ಪ್ರಬಲ ನಾಯಕ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಖರ್ಗೆ ಅವರು. ಸೊ ಹೀಗಾಗಿ ಮೋದಿ ಅವರ ವಿರುದ್ಧ ಏನು ಲೋಕಸಭೆಯಲ್ಲಿ ಬಹಳ ಗತ್ತಿನಿಂದ ಮಾತನಾಡ್ತಾ ಇದ್ದಂಥ ಖರ್ಗೆ ಅವರನ್ನ ಸೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೋದಿ ಮತ್ತೆ ಅಮಿತ್ ಶಾ ಜೋಡಿ ಬಹಳ ಹಿಂದೆನೇ ಪ್ಲಾನ್ ರೆಡಿ ಮಾಡಿಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರಿಗೆ ಒಬ್ಬ ಒಳ್ಳೆಯ ಸೂಕ್ತ ಅಭ್ಯರ್ಥಿಯನ್ನು ಹುಡುಕುವಂತೆ ಅಮಿತ್ ಶಾ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿಯವರಿಗೆ ಕಣ್ಣಿಗೆ ಕಂಡಿದ್ದೆ ಈ ಒಂದು ಶಾಸಕರಾಗಿರುವಂಥ, ಅಂದರೆ ಈಗ ರಾಜೀನಾಮೆಯನ್ನು ಕೊಟ್ಟಿರುವಂಥ ಉಮೇಶ್ ಜಾಧವ್ ಅವರು. ಸೊ ಈಗ ಉಮೇಶ್ ಜಾಧವ್ ಅವರನ್ನ ಕರ್ಕೊಂಡು ಹೋಗಿ ಬಿಜೆಪಿಯಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿ ಖರ್ಗೆ ವಿರುದ್ಧ ಕಣಕ್ಕಿಳಿಸಿ ಖರ್ಗೆ ಅವರನ್ನು ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಯನ್ನ ಬಿಜೆಪಿ ಮಾಡಿದೆ. ಕಲಬುರಗಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗ ತಯಾರಿಯನ್ನು ಕೂಡ ನಡೆಸಲಾಗ್ತಿದೆ. ಮಾರ್ಚ್ 6ನೇ ತಾರೀಕು ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡಿ ಉಮೇಶ್ ಜಾಧವ್ ಅವರನ್ನ ಮೋದಿ ಅವರ ನೇತೃತ್ವದಲ್ಲೇ ಬಿಜೆಪಿಗೆ ಸೇರಿಸಿಕೊಂಡು ಖರ್ಗೆ ಅವರ ವಿರುದ್ಧ ರಣಕಹಳೆ ಮೊಳಗಿಸಲಿಕ್ಕೆ ಈಗ ಬಿಜೆಪಿ ಸಿದ್ಧವಾಗಿದೆ. ಉಮೇಶ್ ಜಾಧವ್ ಅವರು ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ಕೂಡ ಸಿದ್ಧರಾಗಿ ನಿಂತ್ಕೊಂಡಿದ್ದಾರೆ. ಅವರಿಗೆ ಸಪೋರ್ಟಿವ್ ಆಗಿ ಈಗ ಆಲ್ರೆಡಿ ಮಾಜಿ ಶಾಸಕರಾಗಿರುವಂಥ ಮಾಲಿಕಯ್ಯ ಗುತ್ತೇದಾರ್ ಇರಬಹುದು, ಮತ್ತೆ ಬಾಬುರಾವ್ ಚಿಂಚನ್ಸೂರು ಇರಬಹುದು, ಎಲ್ಲರೂ ಕೂಡ ಇದ್ದಾರೆ. ಒಂದು ಚಕ್ರವ್ಯೂಹ ರೆಡಿಯಾಗಿದೆ ಖರ್ಗೆ ಅವರನ್ನು ಸೋಲಿಸಲಿಕ್ಕೆ ಗುರುಪ್ರಸಾದ್. ಇದು ಮೋದಿ ಮತ್ತೆ ಅಮಿತ್ ಶಾ ಅವರ ಪ್ಲಾನ್ ಆಗಿದೆ. ಉಮೇಶ್ ಜಾಧವ್ ಮೋದಿಯವರ ಕ್ಯಾಂಡಿಡೇಟ್ ಅಂತಾನೆ ಹೇಳಲಾಗ್ತಿದೆ ಬಿಜೆಪಿಯಲ್ಲಿ. ಸೊ ಇದು ಮೊದಲ ಹಂತದಲ್ಲಿ ಬಿಜೆಪಿಗೆ ಜಯ ಕಂಡಿದೆ ಗುರುಪ್ರಸಾದ್. ಓಕೆ, ಸೊ ಈಗ ಮುಂದಿನ ನಡೆ ಏನು ಹಾಗಿದ್ರೆ? ಯಾಕೆಂದ್ರೆ ಬಿಜೆಪಿಗೆ ಇವರೊಬ್ಬರೇ, ಉಮೇಶ್ ಜಾಧವ್ ಒಬ್ಬರೇ ಸದ್ಯಕ್ಕೆ ಸೇರ್ಪಡೆ ಆಗಿರೋದು. ಆದರೆ ಇವರನ್ನ ಹಿಂಬಾಲಿಸ್ಕೊಂಡು ಅನೇಕರು ಬರಬಹುದು ಅನ್ನುವಂತಹ ಆಸೆ ಕೂಡ ಬಿಜೆಪಿಗಿದೆ. ಇದರಿಂದ ಮತ್ತಷ್ಟು ಆಪರೇಷನ್ ಕಮಲದ ವಿಚಾರ ಇನ್ನೂ ಕೂಡ ಜಾರಿ ಆಗುತ್ತಾ? ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಂತದ್ದು ಈಗ ಮತ್ತೆ ಆರಂಭ ಆಗುತ್ತಾ ಅಂತ? ಗುರುಪ್ರಸಾದ್, ಮೊನ್ನೆ ಬೆಂಗಳೂರಿನ ಯಲಹಂಕದಲ್ಲಿ ಸಭೆಯನ್ನು ನಡೆಸಿದಂಥ ಅಮಿತ್ ಶಾ ಅವರು ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ. ಮೊದಲು ಲೋಕಸಭೆ ಚುನಾವಣೆಯಲ್ಲಿ ಒಂದು 22 ಸ್ಥಾನ ಗೆಲ್ಲಿಸ್ಕೊಡ್ರಪ್ಪ ನಮಗೆ, ಆಮೇಲೆ ನೀವು ನಿಮ್ಮ ಸರ್ಕಾರವನ್ನು ರಚನೆ ಮಾಡ್ಲಿಕ್ಕೆ ನಾವೇನು ಬೇಕೋ ಹೆಲ್ಪ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಪಕ್ಷದ ವಲಯದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಿದೆ. ಹೀಗಾಗಿ ಸದ್ಯಕ್ಕೆ ಲೋಕಸಭೆ ಚುನಾವಣೆ ಅಂತ ಗಮನ ಹರಿಸಿದೆ. ಆದರೆ ತಾವು ಹೇಳಿದ ಹಾಗೆ ಉಮೇಶ್ ಜಾಧವ್ ಅವರ ಒಂದು ರಾಜೀನಾಮೆಯಿಂದ ಪ್ರೇರೇಪಿತಗೊಂಡು ಕೆಲವೊಂದಿಷ್ಟು ಜನ ರೆಬೆಲ್ ಶಾಸಕರು ರಾಜೀನಾಮೆ ಕೊಟ್ಟರು ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ಸದ್ಯಕ್ಕೆ ಲೋಕಸಭೆ ಚುನಾವಣೆಯತ್ತ ಬಿಜೆಪಿ ಗಮನ ಹರಿಸಿದೆ. ಲೋಕಸಭೆ ಚುನಾವಣೆ ಆದ ಬಳಿಕ ದೋಸ್ತಿ ಸರ್ಕಾರಕ್ಕೆ ಸ್ಕೆಚ್ ಹಾಕುವಂತ ಸಾಧ್ಯತೆಗಳಿದೆ ಗುರುಪ್ರಸಾದ್. ಓಕೆ, ಸೊ ಹಾಗಿದ್ದಾಗ
ಖರ್ಗೆ ಅವ್ರನ್ನ ಸೋಲಿಸೋದ ಮುಖಾಂತರ ಸೊ ಇಲ್ಲಿ ಕಾಂಗ್ರೆಸ್ಗೆ ಟಾಂಗ್ ಕೊಡೋದು, ಅದರ ಜೊತೆಗೆ ಸರ್ಕಾರವನ್ನು ಕೂಡ ಬೀಳಿಸೋದು ಬಿಜೆಪಿಯ ಮುಂದಿನ ಮಾಸ್ಟರ್ ಪ್ಲಾನ್ ಆಗಿದ್ಮೇಲೆ ಸೊ ಲೋಕಸಭೆಗೆ ಮತ್ತಾರನ್ನೆಲ್ಲ ಆಯ್ಕೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಈಗಾಗಲೇ ಉಮೇಶ್ ಜಾಧವ್ ಅವರಿಗೆ ಕಲಬುರಗಿಯಿಂದ ಫಿಕ್ಸ್ ಆಗಿದೆಯಾ ಲೋಕಸಭೆಗೆ ಕಂಟೆಸ್ಟ್ ಮಾಡೋದಕ್ಕೆ ಅಂತ? ಖಂಡಿತ ಅಲ್ಲಿ ಉಮೇಶ್ ಜಾಧವ್ ಅವರು ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ಈಗ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಬಿಜೆಪಿ ಅವರು ಖರ್ಗೆ ವಿರುದ್ಧ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ತಯಾರಿ ನಡೆದಿದೆ. ಇನ್ನೊಂದು ಕಡೆ ಸಾಕಷ್ಟು ಜನ ಮಾಜಿ ಸಚಿವರಿಗೆ, ಕಾಂಗ್ರೆಸ್ನ ಸಚಿವರಿಗೂ ಕೂಡ ಮಾಜಿ ಸಚಿವರಿಗೆ ಕೆಲವೊಂದಿಷ್ಟು ಜನಕ್ಕೆ ಗಾಳ ಹಾಕಿದೆ ಬಿಜೆಪಿ ಅನ್ನುವಂಥ ಮಾಹಿತಿ ಇದೆ. ಹಾಸನದಲ್ಲಿ ಎ ಮಂಜು ಅವರೇ ಕಂಟೆಸ್ಟ್ ಮಾಡ್ತಾರೆ. ಮಾಜಿ ಸಚಿವರಾದಂಥ ಎ ಮಂಜು ಅವರು ಏನೀಗ JDS ವಿರುದ್ಧ ತೊಡೆತಟ್ಟಿ ನಿಂತಿರುವಂಥ ಕಾಂಗ್ರೆಸ್ನ ಮುಖಂಡರನ್ನ ಹಾಸನದಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಬಹಳ ಚರ್ಚೆ ನಡೀತಾ ಇದೆ, ಇನ್ನೂ ಯಾವ್ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅವರು ಬಿಜೆಪಿಗೆ ಬರಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರು ಪಡೆದುಕೊಳ್ತಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಯಾವ್ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಫೋಕಸ್ ಮಾಡಿ ಅಲ್ಲಿ ಗೆಲ್ಲಬೇಕು ಅನ್ನೋದ್ರಲ್ಲಿ ಬಿಜೆಪಿ ಈಗ ಪ್ರಯತ್ನವನ್ನು ನಡೆಸಿದೆ. ಈಗ ದೊಡ್ಡ ದೊಡ್ಡ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಖರ್ಗೆ ಅವರು, ವೀರಪ್ಪ ಮೊಯ್ಲಿ ಇರಬಹುದು. ಸೊ ಇಂಥ ದೊಡ್ಡ ದೊಡ್ಡ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಜೆಪಿ ಅವರು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಪವನ್ ಮಾಹಿತಿಗೆ.